ಅಂದರೆ ಹಂಪಿಯ ವಿರೂಪಾಕ್ಷನ ಹೆಸರೇ ಅವರಿಗಿಟ್ಟಿದ್ದು. ಈ ಹಂಪಿ ಹುಟ್ಟಲಿಕ್ಕೆ ಅಂದರೆ ಹಂಪಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಂಪ್ಲಿ ಕೂಡ ಪ್ರಮುಖವಾದ ಕಾರಣ ಬುನಾದಿ. ಮದ್ಯವನ್ನು ಬಂಡಿಯಲ್ಲಿ ಸಾಗಿಸಬೇಕಾದ ಪೀಪಾಯಿಗಳ ಮುಖಾಂತರ ಅಲ್ಲಿ ಬ್ರಿಟಿಷರ ಒಂದು ಪೊಲೀಸರು ದಾಳಿ ಮಾಡಿದಾಗ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ತಮ್ಮ ಅಭಿಪ್ರಾಯ ಅನ್ಸೋದು? ಇಲ್ಲ, ಭಾರತದಲ್ಲಿ ನಷ್ಟ ಆಗಿ ಜೀವನದಲ್ಲಿ ಜಿಗುಪ್ಸೆ ಬಂದಿರುತ್ತೆ. ನಾನು ಈ ತುಂಗಭದ್ರಾ ನದಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಅದು ಎಚ್.ಎನ್. ಶ್ರೀನಿವಾಸ ಶೆಟ್ಟಿ ಅಂತೇಳಿ ಒಬ್ರು, ಇನ್ನೊಬ್ರು ಮಿಟ್ಟಿ ಕಾಳಮ್ಮ ಅಂತೇಳಿ. ಆ ಶ್ರೀನಿವಾಸ ಶೆಟ್ಟರು ಹೇಳಿದ್ರು, ನಾನು ಕಣ್ಣಾರೆ ನೋಡಿದ್ದೇನೆ. ಅವರು 1931 ಜನಿಸಿರ್ತಾರೆ. ಒಂದು ಮೂಕ ಸಿನಿಮದ್ದು ಒಂದು ಪೋಸ್ಟರ್ ಹಚ್ಚಿರ್ತಾರೆ. ಅಲ್ಲಿ 8/6/42 ಅಂತ ಹಾಕಿರ್ತಾರೆ. ಅಲ್ಲ, 8/6/48 ಹಾಕ್ಬೇಕು, 42 ಐತಲ್ಲ ಇದು ಅಂತ. ಲೇಖಕರು ಹಾಗೂ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ದೊಡ್ಡ ಬಂಗಿ ಮಂಜುನಾಥ್ ಸರ್ ಅವರನ್ನು ಸಂದರ್ಶನ ಮಾಡಿ ಶ್ರೀ ವಿರೂಪನಗೌಡ ತಾತನವರ ಸಂಪೂರ್ಣ ಮಾಹಿತಿ ಮಾಡೋಣ ಅಂತ ನಾವು ತಗೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ. ಭಾಗ್ಯ ಇವತ್ತು ನೀವು ಸಿಕ್ಕಿರೋದು. ಸೊ ಅಂದರೆ ಅವ್ರ ಬಗ್ಗೆ ನೀವು ಪುಸ್ತಕ ಬರೆದಿದ್ದೀರ, ಸಾಕಷ್ಟು ಅಧ್ಯಯನ ಮಾಡಿರ್ತಾರೆ. ಸೊ ನಿಮ್ಮಿಂದನೇ ಈ ಒಂದು ವಿಷಯಗಳನ್ನು ತೊಗೊಳ್ಳೋದು ಭಾಳ ಸೂಕ್ತ ಅನಿಸಿ ನಾವು ತಮಗೆ ನಾವು ಬೇಡಿಕೊಂಡಾಗ ಅಥವಾ ಬಂದಿರೋ ಸಲುವಾಗಿ ತಮಗೆ ತುಂಬ ಧನ್ಯವಾದಗಳು ಸರ್. ಮುಖ್ಯವಾಗಿ ಇವಾಗ ವಿರೂಪನಗೌಡ ತಾತನವರು ಒಬ್ಬ ಅಂದರೆ ಸಮಾಜ ಸೇವಕರಾಗಿ, ಅವಧೂತರಾಗಿ, ಅವರು ಶಿವಶರಣರಾಗಿ ಏನು ಮಾಡಿದ್ದಾರೆ ಅಂತಂದರೆ ಸರ್, ಅವರು ಜನನ ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹೇರೂರಲ್ಲಿ ವಿದ್ಯಾಭ್ಯಾಸ ಎಲ್ಲ ಆರ್ ರುದ್ರೇಶ್ವರ ಮಠದಲ್ಲಾಗಿತ್ತು ಸರ್. ಯಾಕೆ ಅವರು ಈ ವಿಜಯನಗರ ಉತ್ತರ ಭಾಗಲಾಗಿರ್ತಕ್ಕಂಥ ಈ ಕಂಪ್ಲಿ ಕಡೆ ಬರಬೇಕಂತ ಅನಿಸಿತ್ತು? ಅದೇನು ಸನ್ಯಾಸಿಗಳು ಸಂಚಾರ ಮಾಡೋದು ಸಹಜವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆನ, ಅಥವಾ ಭಾಳಷ್ಟು ದಿನಗಳ ಕಾಲ ಅವರು ಇದೇ ಸ್ಥಾನದಲ್ಲಿ ಉಳ್ಕೊಂಡ್ರು? ಅದಕ್ಕೆ ಮೂಲ ಕಾರಣ ಏನಿರ್ಬೋದು ಸರ್? ಹೇರೂರು ವಿರೂಪನಗೌಡರು ಇವರು ಅವಧೂತರು. ಇವರು ಹುಟ್ಟಿ ಬೆಳೆದದ್ದೆಲ್ಲ ಹೇರೂರಿನಲ್ಲಿ ಆದರೂ ಕೂಡ ಅವರು ಸಂಚಾರ ಮಾಡ್ತಾ ಬಂದರು. ಮುಖ್ಯವಾಗಿ ಅವರ ಹೆಸರೇ ವಿರೂಪಣ್ಣ ತಾತ. ಅಂದರೆ ಹಂಪಿಯ ವಿರೂಪಾಕ್ಷನ ಹೆಸರೇ ಅವರಿಗಿಟ್ಟಿದ್ದು. ಈ ಹಂಪಿ ಹುಟ್ಟಲಿಕ್ಕೆ ಅಂದರೆ ಹಂಪಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಂಪ್ಲಿ ಕೂಡ ಪ್ರಮುಖವಾದ ಕಾರಣ ಬುನಾದಿ. ನಿಜ ಸರ್. ಮೇಲಾಗಿ ಈ ಹೊಳೆ ದಾಟಿದ ಕೂಡಲೇ ಕಂಪ್ಲಿ ಒಂದು ಐತಿಹಾಸಿಕ ಸ್ಥಳ. ಚಿದಾನಂದ ಅವಧೂತರು ಕೂಡ ಕಂಪ್ಲಿಯಲ್ಲಿ ಇದ್ರು ಅಂತೇಳಿ ಒಂದು ಪ್ರತೀತಿ. ಈ ಹಿನ್ನೆಲೆಯಲ್ಲಿ ವಿರೂಪಣ್ಣ ತಾತನವರು ಕಂಪ್ಲಿ ಬಂದರು. ಸದ್ಭಕ್ತರ ಆಶಯದಂತೆ ಅವರ ಪ್ರೀತಿಗೆ ಸೋತು ಇಲ್ಲೇ ಇರಲಿಕ್ಕೆ ಸಾಧ್ಯ ಆಯಿತು. ಮತ್ತು ಬೇರೆ ಯಾವುದೇ ಕಾರಣಗಳಿಗಿಂತಲೂ ಹೆಚ್ಚಾಗಿ ಅವರನ್ನು ಹೆಚ್ಚಾಗಿ ಹಚ್ಕೊಂಡ್ರು. ಅವ್ರು ಎಲ್ಲಿ ಹೋದ್ರೂ ಕೂಡ ಭಾಳ ಕೀಟಲೆ ಮಾಡಿದವರೇ ಜಾಸ್ತಿ. ಈಗ ಚಿಕ್ಕ ಜಂತುಗಳಿನಲ್ಲಿ ಅವರು ಶಾಪ ಕೊಡ್ತಾರೆ, ಮುಂದೆ ಕಲೀರಿ ಹಿಂದೆ ಮರೀರಿ ಅಂತ. ಯಾಕಂದರೆ ಭಾಳಷ್ಟು ಹಿಂಸೆ ಕೊಟ್ಟರು. ಆದರೆ ಕಂಪ್ಲಿಯಲ್ಲಿ ಅವರನ್ನು ಭಾಳಷ್ಟು ಅಪ್ಪಿಕೊಂಡ್ರು. ಅಲ್ಲ, ಇಲ್ಲಿನೂ ಕಾಡಿಸಿದವರು ಇರ್ಬೋದು, ಆದರೆ ಪ್ರಮಾಣ ಕಮ್ಮಿ. ಹೀಗಾಗಿ ವಿರೂಪಣ್ಣ ತಾತನವರು ಸದ್ಭಕ್ತಿಗೆ ಮತ್ತು ಪ್ರೀತಿಗೆ ಅವರ ಆಶಯಕ್ಕೆ ಸೋತು ಇಲ್ಲೇ ಇರಲಿಕ್ಕೆ ಸಾಧ್ಯ. ಮೂಲ ಅಂತಂದ್ರೆ ಅವರು ಆಕಾರ ವಿಕಾರ ನೋಡಿದ್ರೆ ಅವರು ಹುಚ್ಚ ಮತ್ತು ಹೇರೂರು ಹುಚ್ಚ ಅಂತೇಳಿ ಹೆಚ್ಚು ಪ್ರಖ್ಯಾತಿ ಪಡೆದಿದ್ದಾರೆ ಸರ್. ಸೊ ಆ ರೀತಿಯಿಂದನೇ ಸ್ವಲ್ಪ ಜನರು ಅವ್ರ ಹತ್ರ ನಡ್ಕೊಳ್ತಕ್ಕಂಥ ಒಂದು ನಡವಳಿಕೆ ಸ್ವಲ್ಪ ತಪ್ಪಾಗಿರ್ಬೋದು ಸರ್. ಈಗ ಮಸ್ಟ್ ಅವರು ಕಂಪ್ಲಿ ಬಂದ ತಕ್ಷಣ ಈಗ ಒಂದು ಘಟನೆ ಸರ್, ಒಂದು ಅಂದರೆ ವೆಂಕೋಬ ಶಾಸ್ತ್ರಿ ಅವರಿಗೆ ಒಂದು ಮರುಜನ್ಮ ಕೊಟ್ಟಿರ್ತಕ್ಕಂಥ ಒಂದು ವಿಚಾರ ಇದೆ ಸರ್. ಅದ್ರ ಆ ಒಂದು ಘಟನೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಅದು ಇಲ್ಲಿ ವೆಂಕೋಬ ಶಾಸ್ತ್ರಿಗಳು ಇಲ್ಲಿಯ ಒಬ್ಬ ವ್ಯಾಪಾರಿಗಳು, ಅವರು ಸಾಕಷ್ಟು ನಷ್ಟ ಮಾಡ್ಕೊಂಡಿರ್ತಾರೆ. ಅವರಿಗೆ ಈ ವ್ಯಾಪಾರದಲ್ಲಿ ನಷ್ಟ ಆಗಿ ಜೀವನದಲ್ಲಿ ಜಿಗುಪ್ಸೆ ಬಂದಿರುತ್ತೆ. ನಾನು ಈ ತುಂಗಭದ್ರಾ ನದಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಥವಾ ಭಾಳಷ್ಟು ರೋಸಿಗೆ ಹೋಗಿಬಿಟ್ಟಿದೆ ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಅದೇ ಸಂದರ್ಭದಲ್ಲಿ ವಿರೂಪಣ್ಣ ತಾತನವರು ಭೇಟಿಯಾಗಿ ಅವ್ರನ್ನ ಮಾತಾಡಿಸ್ತಾರೆ. ಏನಪ್ಪ ನಿನ್ನ ತೊಂದರೆ ಏನು, ತಾಪತ್ರಯ ಏನು ಅಂತ ತಿಳ್ಕೊಂಡು ಅವರಿಗೆ ಮನೋಧೈರ್ಯವನ್ನು ಕೊಡ್ತಾರೆ. ಮೇಲಾಗಿ ತಮ್ಮದೇ ಪಾವಲಿ ಹಣವನ್ನು ಕೊಟ್ಟು, ನೋಡಪ್ಪ ನೀನು ವ್ಯಾಪಾರ ಮಾಡ್ಕೊಂಡು ಹೋಗು, ನಿನಗೆ ಬರೋ ಬಾಕಿಯೆಲ್ಲ ಬರ್ತಾವೆ, ನೀನು ಕೊಡ್ಬೇಕಾದ್ರೂ ಕೂಡ ನೀನು ಕೊಡ್ತಿ, ಈಗ ನಷ್ಟ ಆದದ್ದೆಲ್ಲ ಮುಂದೆ ನಿನ್ನ ಲಾಭ ಆಗ್ತದಂತ ಮನೋಧೈರ್ಯ ತುಂಬಿದಕ್ಕಾಗಿ ವೆಂಕೋಬ ಶಾಸ್ತ್ರಿಗಳು ಅದನ್ನು ನಂಬಿ, ಅಂದರೆ ಆ ಗುರುಗಳನ್ನ ನಂಬಿ ಮತ್ತೆ ವ್ಯಾಪಾರ ಆರಂಭ ಮಾಡ್ತಾರೆ. ಒಳ್ಳೆ ಸುಸ್ಥಿತಿಗೆ ಬರ್ತಾರೆ. ಯಾರೇ ಒಬ್ಬ ಶರಣರಾಗಿರ್ಬೋದು ಅಥವಾ ಅವಧೂತರಾಗಿರ್ಬೋದು, ತಮ್ಮ ಮಹಿಮೆಗಳಿಂದಲೇ ಅವರು ಭಾಳ ಪ್ರಖ್ಯಾತಿಯನ್ನು ಪಡೆದಿರ್ತಾರೆ ಸರ್. ಈಗ ಇವರು ಮಹಿಮೆಗಳಂತ ಬಂದಾಗ ಒಂದು ಜೋಗತಿ ಒಂದು ಭಿಕ್ಷೆಗಂತ ಹೊರಟಾಗ, ಸೊ ಆ ಜೋಗತಿ ಮನದಲ್ಲಿ ಈ ಒಂದು ವಿರೂಪಣ್ಣ ತಾತನವರ ಒಂದು ಅವತಾರವನ್ನು ನೋಡಿ ಅವರು ಸಿಟ್ಟು ಬಂದಾಗ ಅಲ್ಲಿ ಒಂದು ಘಟನೆ ನಡೀತೆ ಸರ್. ಅದು ಒಂದು ಪ್ರಭಾವ ಅವರು ತೋರಿಸ್ತಾರೆ ಸರ್. ಆ ಪ್ರಭಾವ ಏನಿದೆ ಸರ್ ಅಲ್ಲಿ ತೋರಿಸ್ತಕ್ಕಂಥದ್ದು? ಇಲ್ಲಿ ಮುಖ್ಯವಾಗಿ ಅವಧೂತರ ಅಂದರೆ ಆತ್ಮದ ಮೇಲಿನ ಕಾಯವನ್ನು ಹೋಗಲಾಡಿಸುವವನು ಅವಧೂತ. ನಿಜ ಸರ್. ಇಲ್ಲಿ ಅವರು ವೇಷದಲ್ಲಿ ಹೇಗೆ ಇದ್ರೂ ಕೂಡ ಎಲ್ಲವನ್ನ ಮೀರಿದವರು.
ಪ್ರಾಪಂಚಿಕ ಆಸೆಗಳು ಇರಲಿಲ್ಲ. ಓಕೆ ಸರ್. ಏನು ಅಂದ್ರೆ ಜನಸಾಮಾನ್ಯರ ನಡುವೆ ಇದ್ದು ಜನರನ್ನ ತಿದ್ದಿ ಒಳ್ಳೆ ಸಮಾಜವಂತರನ್ನಾಗಿ ಮಾಡ್ಲಿಕ್ಕೆ ಬಹಳ ಪ್ರಯತ್ನ ಪಟ್ಟವ್ರು. ಓಕೆ ಸರ್. ಇಲ್ಲಿ ನೀವು ಒಂದು ಮಾತು ಹೇಳಿದ್ರಿ, ಜೋಗತಿ ಬುಟ್ಟಿ ಹಾರಿದ್ದವ್ರು. ನಿಜ. ಅದು ನಿಜವಾಗ್ಲೂ ನಡೆದ ಘಟನೆ ಅಂತಾನೆ ಹೇಳ್ತಾರೆ. ಹಾ ಸರ್. ನಾನು 2017ರಲ್ಲಿ ಈ ಕೃತಿಯನ್ನು ಬರಿಬೇಕು ಅಂತೇಳಿ ನಾನು ಫೀಲ್ಡಿಗೆ ಇಳಿದಾಗ ಕಂಪ್ನಿಯಲ್ಲಿ ಸಿಕ್ಕವ್ರು ತಾತನ್ ನೋಡಿದಾರೆ ಇಬ್ರು. ಓಹೋ. ಒಬ್ರು ಎಚ್.ಎನ್. ಶ್ರೀನಿವಾಸ್ ಶೆಟ್ಟಿ ಅಂತೇಳಿ ಒಬ್ರು, ಹಾ ಸರ್. ಇನ್ನೊಬ್ರು ಮಿಟ್ಟಿ ಕಾಳಮ್ಮ ಅಂತೇಳಿ. ಆ ಶ್ರೀನಿವಾಸ್ ಶೆಟ್ಟಿ ಹೇಳಿದ್ರು, ನಾನು ಕಣ್ಣಾರೆ ನೋಡಿದ್ದೇನೆ. ಅವರು 1931ರಲ್ಲಿ ಜನಿಸಿರ್ತಾರೆ. ಇದು ನಡೆದದ್ದು 8/6/42. ಓಕೆ ಸರ್. ಯಾಕಂದ್ರೆ ಒಂದು 5ನೇ ಸಾಲಿಗೆ ಹೋಗ್ತಿರ್ತಾರ ಅವ್ರ ಸೆಟ್ರು. ಅಲ್ಲಿ ಒಂದು ಮೂಕ ಸಿನಿಮದ್ದು ಒಂದು ಪೋಸ್ಟರ್ ಹಚ್ಚಿರ್ತಾರೆ. ಅಲ್ಲಿ 8/6/42 ಅಂತ ಹಾಕಿರ್ತಾರೆ. ಅಲ್ಲ 8/6/48 ಹಾಕ್ಬೇಕು, 42 ಐತಲ್ಲ ಇದು ಅಂತ ಅಂದಿದ್ದು ಅವ್ರಿಗೆ ಇನ್ನೂ ನೆನಪಿದೆ. ಅವಾಗ ಕಣ್ಣಾರೆ ಕಂಡಿದ್ದು. ಇವ್ರು ಹೇಗಂದ್ರೆ ಒಂದು 6 ಕಲ್ಲುಗಳನ್ನ ತಗೊಂಡು ತುರ್ಕಂತ ಹೋಗ್ತಿರ್ತಾರೆ. ಯಾರಾದ್ರೂ ಪರಿಚಯಸ್ಥರು ಬಂದು ಮಾತಾಡಿಸಿದ್ರೆ, ಉದಾಹರಣೆ ಮಡಿವಾಳರು ಉಲ್ಗಪ್ಪ ಮಾತಾಡಿಸಿದ ಹಿಂಗ್ ತೂರಿದ್ರೆ ಮ ಡಿ ವ ಳ ರ ಆ ಅಕ್ಷರಗಳನ್ನ ಅದರಲ್ಲಿ ತೋರಿಸ್ತಾರೆ. ಕಲ್ಲುಗಳಲ್ಲಿ ಈ ಅವನು ತೂರ ಇದೆಯಲ್ಲ, ಅದು ಅವ್ರಿಗೆ ಇದೇನು ಅಂತೀವಿ ಕರಗತ ಆಗಿತ್ತು. ಮೇಲಾಗಿ ಅದು ತೂರ್ತಾ ನಡ್ಕಂತ ಹೋಗ್ತಿದ್ರು. ಅದು ದಾರಿ ಕಾಣ್ತಿತ್ತು, ಅವ್ರು ತೂರ್ಕಂತ ಹೋಗ್ತಿದ್ರು. ಅಷ್ಟು ತನ್ಮಯತೆ. ಹಿಂಗ ಏಕಾಏಕಿ ಆ ಜೋಗ್ತಿ ಎದುರಿಗೆ ಬಂದಾಗ ಕಣ್ ಕಾಣದಲ್ಲಿ ನೀನ್ ದೂರ ಸರ್ಕೊಂಡು ಹೋಗು ಅಂದಾಗ ಆತ್ಮಾಭಿಮಾನಕ್ಕೆ ಹಂಗಾರೆ ಹೋದ್ರೆ ಹೋಗು ಅಂತಂದ್ರೆ ಆ ಬುಟ್ಟಿ ಹಾರಿತು ಅಂತೇಳಿ ನೋಡಿದವ್ರು ಇವತ್ತಿಗೆ ಹೇಳ್ತಾರೆ. ಇದು ಸರ್. ಆಮೇಲೆ ಸರ್ ಇನ್ನೊಂದು, ಈಗ ನಾವು ಇರ್ಪಣ್ಣ ತಾತನವ್ರು ನೋಡಿದ್ರೆ ಅವ್ರ ಒಂದು ಬಿಳಿ ವಸ್ತ್ರ ಈ ಮೊಣಕಾಲ ಮೇಲೆ ಹಾಕೊಂಡಿರೋದು, ಆಮೇಲೆ ಯಾವಾಗ್ಲೂ ಅವ್ರ ಜೊತೆಗೆ ಏನಿರ್ತೈತೆ ಅಂದ್ರೆ ಒಂದು ಪಿಪಾಯಿ ಸರ್, ಅಂದ್ರೆ ಅವರು ಶಂಕ್ರಿ ಅಂತ ಕರಿತಿದ್ರು. ಅದೇ ಮದ್ಯ ಸೇವನೆಯನ್ನು ಮಾಡ್ತಿದ್ರು ಸರ್ ಅವರು. ಸೊ ಇಲ್ಲಿ ಇದೇ ಒಂದು ಒಂದು ಭಾಗದಲ್ಲಿ ನಡೀತಕ್ಕಂಥ ಘಟನೆ ಏನಪ್ಪಾ ಅಂತಂದ್ರೆ, ಈ ಮದ್ಯವನ್ನು ಬಂಡಿಯಲ್ಲಿ ಸಾಗಿಸಬೇಕಾದ್ರೆ ಪಿಪಾಯಿಗಳ ಮುಖಾಂತರ ಅಲ್ಲಿ ಬ್ರಿಟಿಷರ ಒಂದು ಪೊಲೀಸರು ದಾಳಿ ಮಾಡಿದಾಗ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಇಲ್ಲ, ಇದು ಸತ್ಯರೇ. ಅವಾಗ ರಜಾಕರ ಆಡಳಿತ ಇತ್ತು ಇಲ್ಲಿ. ಅಂದ್ರೆ ಅದು ಒಳ್ಳೆ ಆಚೆಗಿತ್ತು, ಆದ್ರೂ ಕೂಡ ಅವರ ಪ್ರಭಾವ ಇಲ್ಲಿ ಜಾಸ್ತಿ ಇತ್ತು. ಆ ಬ್ರಿಟಿಷರು ಮತ್ತು ರಜಾಕರು ಇವರು ಪ್ರಭಾವ ಇತ್ತು. ಅವಾಗ ಈ ನಾವು ಸರಾಯಿ ಅಂತೀವಿ, ಬಟ್ಟೆ ಸರಾಯಿ. ಆ ಬಟ್ಟೆ ಸರಾಯಿ ತಯಾರು ಮಾಡೋದಕ್ಕೆ ಸುಂಕ ಕಟ್ಟಬೇಕು. ಆ ಸುಂಕ ಕಟ್ಟಬೇಕು, ಅಥವಾ ತಯಾರು ಮಾಡಬೇಡ್ರಿ ಅಂದ್ರೆ ತಯಾರು ಮಾಡಬಾರ್ದು. ಈ ವ್ಯವಸ್ಥೆಯಲ್ಲಿದ್ದಾಗ ಅದು ಹೇಗೋ ತಯಾರು ಮಾಡಿ ಪಿಪಾಯಿಗಳಿಗೆಲ್ಲ ತುಂಬಿ ಇದಕ್ಕ ಬಂಡಿ ಕಟ್ಟಿರ್ತಾರೆ. ಅವಾಗ ಈತ ಹೇರೂರಪ್ಪಣ್ಣ ಹೋಗ್ತಿರ್ತಾನೆ, ಬಾರೋ ಇಲ್ಲ ಅಂತಾರೆ. ಏನ್ ಇಲ್ಲಿ ಕಾಯ್ಕಂತೇರು, ಯಾರನ್ನ ಕೇಳಿದ್ರೆ ಮಜ್ಜಿಗೆ ಅಂತ ಅಷ್ಟೇ ಹೇಳ್ಬೇಕು ನೀನು, ಇಲ್ಲೇ ಕಾಯ್ಕಂತೇರು, ನಿಮಗ್ ಬೇಕಾದ್ರೆ ಅದಾದ್ಮೇಲೆ ನಿನ್ ಶಂಕ್ರಿ ಕೊಡ್ತಾನ ಅಂತ. ಆಯ್ತು ಅಂತ ಹೇಳಿ ಕುತ್ಕೊಂಡ್ಬಿಡ್ತಾನ. ಬ್ರಿಟಿಷರು ಬರ್ತಾರ, ಬಂದು ಇದ್ರಾಗ ಏನೈತೆ ಅಂದ್ರೆ ಮಜ್ಜಿಗೆ ಐತಪ್ಪ ಅಂತ. ಅವ್ರು ಎಲ್ಲ ತೆಗೆದು ನೋಡ್ತಾರ, ಅವ್ರಿಗೆ ಮಜ್ಜಿಗೆ ಅನಿಸ್ತತಿ. ವಾಸ್ತವದಲ್ಲಿ ಅದು ಸರಾಯಿನೇ, ಶಂಕ್ರಿನೇ. ಅದು ಈ ತರ ಅವ್ರು ಪಾರ್ ಮಾಡ್ತಾರೆ. ಅಂದ್ರೆ ಅದು ಇರ್ತಕ್ಕಂತ ಹೆಂಡ ಮಜ್ಜಿಗೆಯಾಗಿ ಪರಿವರ್ತನೆ. ಆಮೇಲೆ ನೋಡ್ರಿ, ಇದು ಈ ತರ ಸಮಾನಾಂತರ ಘಟನೆಗಳು ಎಲ್ಲಾ ಶರಣರಲ್ಲಿ ಕೂಡ ಬರ್ತಾವ. ಎಲ್ಲಾ ಶರಣರ ಜೀವನ ಚರಿತ್ರೆಯಲ್ಲಿ ಕೂಡ ಬರ್ತಾವ. ಆದ್ರೆ ಇಲ್ಲಿ ವಿರೂಪಾಕ್ಷ ತಾತನವರು ಏನದವಲ್ಲ, ಇವೆಲ್ಲ ಜನ ಮುಖವಾಣಿಯಾಗಿದ್ದು. ಎಲ್ಲರ ಬಾಯಲ್ಲಿ ಈ ಕಥೆಗಳದ. ಇದು ಬಳ್ಳಾರಿ, ರಾಯಚೂರು, ಕೊಪ್ಪಳ ಈ ಭಾಗದ ಈ ತಾತನ ಸದ್ಭಕ್ತರ ಬಾಯಲ್ಲಿ ಎಲ್ಲಾ ಕಥೆಗಳು ಅದಾವ. ಇನ್ನೊಂದು ಘಟನೆ ಸರ್, ಒಬ್ಬ ಬಾಲಕಿ ತುಂಬಾ ಅನಾರೋಗ್ಯದಿಂದ ಇರ್ತಾಳ, ಕೈ ಕಾಲೆಲ್ಲ ಸಣ್ಣಗಾಗಿರ್ತಾಳ. ಸೊ ಅಂದ್ರೆ ಅವ್ರ ಮನೆಯಲ್ಲಿ ಸಮೇತನು ಏನಪ್ಪಾ ಈ ಮಗು ಈ ತರ ಆಯ್ತಂತೆ ಬಹಳ ಚಿಂತೆಗೀಡಾದಾಗ, ಒಂದು ಮಕ್ಕಳು ಆಟ ಆಡ್ಬೇಕಾದ್ರೆ ಆಟ ಆಡೋದ್ ನೋಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ತಂದೆ ತಾಯಿಗೂ ದುಃಖ ಆಗುತ್ತೆ, ನಮ್ಮ ಮಗುನಿಗೆ ಆಡಲ್ಲ ಅಂತೇಳಿ. ಅವಾಗ ವಿರೂಪಾಕ್ಷ ತಾತನವರು ಆ ಒಂದು ಮಗುಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅಥವಾ ಆ ಹುಡುಗಿ ಅನಾರೋಗ್ಯದಿಂದ ಪಾರಾಗಲು ನಡೆದಕ್ಕಂಥ ಘಟನೆ ಬಗ್ಗೆ ತಮ್ಮ ಅಭಿಪ್ರಾಯ? ಅಲ್ಲ, ಇದು ಬಹಳ ವಿಶೇಷ ಐತೆ ಅಂತ ಹೇಳ್ತೀನಿ. ಯಾಕಂತ ಕೇಳ್ರಿ, ಇದೇ ಏರೂರು ವಿರೂಪಾಕ್ಷ ತಾತ ಬಾಲ್ಯದಲ್ಲಿ ಆರಾಳು ರುದ್ರಮುನಿ ಅವ್ರ ಹತ್ರ ವಿದ್ಯಾಭ್ಯಾಸ ಮಾಡ್ತಿರ್ತಾನೆ. ಈತ ಕೂಡ ಸುಂದು ಆಗುತ್ತೆ, ಅಂದ್ರೆ ಬಹಳ ವೀಕ್ನೆಸ್ ಆಗ್ತಾನೆ, ಬಹಳ ಸೊರಗ್ತಾನೆ. ಅವಾಗ ಗುರುಗಳ ಹತ್ರ ಕರ್ಕೊಂಡು ಹೋದಾಗ ಅವರ ಸ್ಪರ್ಶದಿಂದ, ಅಂದ್ರೆ ಈಗನು ನಂಬಿಕೆ ಇದೆ, ಗುಡಿ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಪ್ರಸಾದ ತಗೊಂಡ್ರೆ, ತೀರ್ಥ ತಗೊಂಡ್ರೆ ನಮ್ಮ ಜಡ್ಡು ಜಾಪತ್ರಗಳು ದೂರ ಆಗ್ತಾವ ಅಂತೇಳಿ ಇವತ್ತಿಗೂ ಕೂಡ ಪ್ರತೀತಿ ಐತೆ. ಅದು ಅವರವರ ನಂಬಿಕೆ ಮೇಲೆ ಸತ್ಯ. ಇದು ಕೂಡ ಆ ಬಾಲಕಿಯನ್ನ ಅನಾರೋಗ್ಯ ಬಾಲಕಿಯನ್ನ ಆರೋಗ್ಯಕ್ಕೆ ಈಡಾಗುವಂತೆ ಮಾಡಿದ್ದು ಕೂಡ ಒಂದು ಪವಾಡ ಅನಿಸ್ತದೆ. ಆದ್ರೆ
ಇಲ್ಲಿ ಕೂಡ ವಿಜ್ಞಾನ ಇದೆ, ನಮಗ್ ಗೊತ್ತಾಗಲ್ಲ. ನಿಜ ನಿಜ ನಿಜ. ಅವರು ಯಾರು ನಂಬುತ್ತಾರೋ ಅವ್ರಿಗೆ ಒಳ್ಳೇದೇನೆ ಆಗಿದೆ. ಅದೇ ಅದೇ ಅಂದ್ರೆ ಆ ಬಾಲೆನ ಗಾಳಿಯಲ್ಲಿ ತೂರಿದಾಗ ನೋಡ್ಬೋದು ಸರ್. ಹೌದು. ತೂರಿದ ಮೇಲೆ ರೋಗ ಗುಣಮುಖ ಆಯ್ತು ಗುಣಮುಖ ಆಗುತ್ತೆ ಅಂತೇಳಿ ಅದು ಒಂದು ಪ್ರತೀತಿ ಇದೆ. ಹಾ. ಅಂದ್ರೆ ಈಗಂತ ಅಷ್ಟೇ ಅಲ್ಲ ರೀ, ಈಗನು ಬಹಳ ಹುಡುಗರು ಸುಂದಾಗಿದ್ನಂದ್ರೆ ಜ್ವರ ಬಂದಿದ್ರೆ ತಲೆ ಜ್ವರ ಏರ ಬಂದಾಗ ಹಿರಿಯರು ಏನ್ ಮಾಡ್ತಾರೆ, ಊದ್ತಾರೆ, ಮಕ್ಕ ಕೂತ್ತಾರೆ. ಅದರಿಂದ ಬಹಳಷ್ಟು ಕಡಿಮೆ ಆಗತ್ತೆ. ನೀವು ನೆನ್ಪು ಮಾಡ್ಕೊಡ್ರಿ, ಬರೇ 25-30 ವರ್ಷದ ಕೆಳಗಡೆ ಮಕ್ಕಳು ಅಳ್ತಾ ಇದ್ರೆ ನಾವು ಮಸೀದಿ ಹತ್ರ ಕರ್ಕೊಂಡು ಹೋಗ್ತಿದ್ವಿ. ಆಜ ಕೊಡೋದ್ ಆದ್ಮೇಲೆ ಅವ್ರು ಬಂದು ಮಕ್ಕ ಕೂತ್ತಾ ಇದ್ರು. ಇವತ್ತಿಗೂ ನಿಮ್ ನೆನಪಿದೆ. ಈಗ ಬದಲಾದ ಪರಿಸ್ಥಿತಿಯಲ್ಲಿ ಮಸೀದಿ ಅಂದ್ರೆ ನಾವು ಬಹಳಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂತ ದಿನಗಳದಾವೆ. ಯಾವ ಶಿವಶರಣರಾಗ್ಲಿ, ಯಾವುದೇ ಧರ್ಮದ ಶಿವಶರಣರಾಗ್ಲಿ ಯಾವತ್ತೂ ಜನರ ಮಧ್ಯೆ ಸಂಘರ್ಷ ತಂದಿಟ್ಟಿಲ್ಲ. ಅವರನ್ನ ಸರಿ ಮಾರ್ಗಕ್ಕೆ ತರಕ ಪ್ರಯತ್ನ ಮಾಡಿದ್ದವ್ರು.